ಹಲೋ ಗೈಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 5Mನ ಹೇಗೆ ಡೌನ್ಲೋಡ್ ಮಾಡೋದು, ಕನ್ನಡ ರೋಲ್ ಪ್ಲೇಗೆ ಹೇಗೆ ಜಾಯ್ನ್ ಆಗೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬ್ರೌಸರ್ಗೆ ಹೋಗಬೇಕು. ಬ್ರೌಸರ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ 5M ಅಂತ ಸರ್ಚ್ ಮಾಡಬೇಕು. 5M ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಬರುವಂಥ ಫಸ್ಟ್ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ನಿಮಗೆ ಡೌನ್ಲೋಡ್ ಕ್ಲೈಂಟ್ ಅಂತ ಆಪ್ಷನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ಒಂದು ಯೂಸರ್ ಅಗ್ರಿಮೆಂಟ್ ಬರುತ್ತೆ, ಈ ಯೂಸರ್ ಅಗ್ರಿಮೆಂಟ್ನ ಕಂಪ್ಲೀಟಾಗಿ ರೀಡ್ ಮಾಡಿ ಅಗ್ರಿ ಅಂತ ಕ್ಲಿಕ್ ಮಾಡಿ. ಅಗ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಸೇವ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ, ಇದನ್ನು ಸೇವ್ ಮಾಡಿ. ಸೇವ್ ಮಾಡಿದ್ಮೇಲೆ ನೀವು ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ನಿಮಗೆ ಒಂದಿಷ್ಟು ಅಪ್ಡೇಟ್ ಆಗಿ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನಿಮಗೆ ಈ ಥರ ಅದು 1.5 GB ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಕಂಪ್ಲೀಟ್ ಡೌನ್ಲೋಡ್ ಆದಮೇಲೆ ಈ ಥರ ಓಪನ್ ಆಗುತ್ತೆ. ಓಪನ್ ಆಗೋದಕ್ಕಿಂತ ಮುಂಚೆ ಅದೇನು ಮಾಡುತ್ತೆ ಅಂದರೆ ನಿಮಗೆ ಕಂಪ್ಲೀಟಾಗಿ ಓಪನ್ ಆಗೋಲ್ಲ. ಇದು ನಿಮ್ಮ ಗೇಮ್, ಇದನ್ನು ನಿಮ್ಮದು GTA ಗೇಮ್ನ ಬೈಂಡ್ ಮಾಡೋದಕ್ಕೆ ಕೇಳುತ್ತೆ. ಕಂಪ್ಲೀಟಾಗಿ ಗೇಮ್ನ ಬೈಂಡ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಫಾರ್ ಎಕ್ಸಾಂಪಲ್ ನೀವೇನಾದರೂ ಸ್ಟೀಮಲ್ಲಿ ಆಡ್ತಾಯಿದ್ರೆ ನೀವು ಇಲ್ಲಿ ಸ್ಟೀಮ್ಗೆ ಹೋಗ್ಬಿಟ್ಟು ಇಲ್ಲಿ ಲೈಬ್ರರಿಗೆ ಹೋಗಿ, ಲೈಬ್ರರಿಯಲ್ಲಿ ನೀವು GTAಗೆ ಹೋದರೆ ಇಲ್ಲಿ ಒಂದು ಆಪ್ಷನ್ ಇದೆ ಮ್ಯಾನೇಜ್ ಅಂತ. ಮ್ಯಾನೇಜಲ್ಲಿ ಬ್ರೌಸ್ ಲೋಕಲ್ ಫೈಲ್ಸ್ಗೆ ಹೋದರೆ ನೀವು ಇಲ್ಲಿ ಡೈರೆಕ್ಟಾಗಿ ನೀವು ಇದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಕಾಪಿ ಮಾಡಿಕೊಂಡು ನೀವು ಇಲ್ಲಿ ಆ ಪಾತ್ನ ಕೇಳುತ್ತಲ್ಲ, ಆ ಪಾತಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕು. ಆ ಪಾತಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಿ GTAನ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಎಂಟರ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಎಂಟರ್ನ ಕ್ಲಿಕ್ ಮಾಡಿದ್ರೆ ನಿಮಗೆ 1.5 GB ಅಪ್ಡೇಟ್ ಬರುತ್ತೆ. ನೀವು 1.5 GB ಅಪ್ಡೇಟ್ ಮಾಡಿದ್ಮೇಲೆ ಈ ಥರ ಲಾಗಿನ್ ಆಗೋದಕ್ಕೆ ಕೇಳುತ್ತೆ. ನೀವು ಲಾಗಿನ್ ಆಗೋದಕ್ಕಿಂತ ಮೊದಲು ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಿರೋದಕ್ಕೆ ಇಲ್ಲಿ ರಿಜಿಸ್ಟರ್ ಅಂತ ಮಾಡಿ. ರಿಜಿಸ್ಟರ್ ಮಾಡಿಬಿಟ್ಟು ಇಲ್ಲಿ ಇಮೇಲ್ ಇಡಿ, ಪಾಸ್ವರ್ಡು ಮತ್ತು ನಿಮ್ಮದು ಡಿಸೈರ್ಡ್ ಏನು ಯೂಸರ್ ನೇಮ್ ಇದೆ ಅದನ್ನು ಹಾಕಿದ್ಮೇಲೆ ನೀವು ಇಲ್ಲಿ ಲಾಗಿನ್ ಅಂತ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ, ಕ್ಲಿಕ್ ಮಾಡಿದ್ರೆ ನಿಮ್ಮ ಮೇಲ್ ಐಡಿಗೆ ಈ ಥರ ಒಂದು ಮೇಲ್ ಬಂದಿರುತ್ತೆ. ನೀವು ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಒನ್ಸ್ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡ್ಮೇಲೆ ಫುಲ್ ಅದು ಆ್ಯಕ್ಟಿವೇಟ್ ಸಕ್ಸಸ್ಫುಲ್ ಆಗುತ್ತೆ. ಆ್ಯಕ್ಟಿವೇಟ್ ಸಕ್ಸಸ್ಫುಲ್ ಆದಮೇಲೆ ನೀವು ಬ್ರೌಸರಿಂದ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ್ಮೇಲೆ ನೀವು 5M ಸ್ಕ್ರೀನ್ ನಿಮಗೆ ಈ ಥರ ಕಾಣುತ್ತೆ. ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ, ಇಲ್ಲಿ ಪ್ಲೇ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕರುನಾಡು ಅಂತ ಸರ್ಚ್ ಮಾಡಿದ್ರೆ ಕರುನಾಡು ರೋಲ್ ಪ್ಲೇಗೆ ನೀವು ಜಾಯ್ನ್ ಆಗ್ಬೋದು ಡೈರೆಕ್ಟಾಗಿ. ಇಲ್ಲಿ ನೀವು ಇವಾಗಲೇ ಫೇವ್ರೇಟ್ ಲಿಸ್ಟ್ನ ಇಲ್ಲಿ ಮಾಡ್ಕೊಂಡಿರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನೀವು 5Mನ ಓಪನ್ ಮಾಡ್ತಿದ್ದಂಗೆ ನಿಮ್ಮ ಫೇವ್ರೇಟ್ಸ್ಗೆ ಹೋದರೆ ಈಸಿಯಾಗಿ ನೀವು ಗೇಮ್ನ ಆಡೋದಕ್ಕೆ ಇದು ಮಾಡ್ಬೋದು. ಈಗ ಕನೆಕ್ಟ್ ಮಾಡೋದಕ್ಕೆ ಹೋದರೆ ಇಟ್ಸ್ ಪ್ರೈವೇಟ್ ಅಂತ ತೋರಿಸ್ತಾ ಇದೆ. ನೀವು ಇದನ್ನು ಹೋಗಿಸ್ಬೇಕು ಅಂತಂದರೆ ನೀವು ಫಸ್ಟ್ಲಿ ಡಿಸ್ಕಾರ್ಡ್ಗೆ ಹೋಗಬೇಕು. ಡಿಸ್ಕಾರ್ಡ್ ಲಿಂಕ್ ನಿಮಗೆ ಈ ಪೇಜಲ್ಲೂ ಸಿಗುತ್ತೆ. ಮತ್ತು ನೀವು ಇಲ್ಲಿ ಬೇಡ ಅಂತಂದರೆ ಇನ್ನೂ ಫರ್ದರ್ ನಾನು ಕನ್ನಡ ರೋಲ್ ಪ್ಲೇದು ಡಿಸ್ಕಾರ್ಡ್ ಸರ್ವರ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನೀವು ಅಲ್ಲಿಂದನೂ ನೀವು ಡೈರೆಕ್ಟಾಗಿ ಆ್ಯಕ್ಸಸ್ ಮಾಡಿ ಬ್ರೌಸರ್ಗೆ ಹೋಗಿ, ಬ್ರೌಸರಲ್ಲಿ ಯೂಟ್ಯೂಬಲ್ಲಿ ಕರುನಾಡು ರೋಲ್ ಪ್ಲೇ ಅಂತ ಸರ್ಚ್ ಮಾಡಿ. ಕರುನಾಡು ರೋಲ್ ಪ್ಲೇ ಅಂತ ಸರ್ಚ್ ಮಾಡಿದ್ರೆ ಅವ್ರದ್ದು ಪೇಜ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಕರುನಾಡು ರೋಲ್ ಪ್ಲೇ ಅವ್ರ ಚಾನಲ್ಗೆ ಹೋಗಿ, ಚಾನಲಲ್ಲಿ ನಿಮಗೆ ಡಿಸ್ಕಾರ್ಡ್ ಲಿಂಕ್ ಇದೆ, ಆ ಲಿಂಕಿಂದ ನೀವು ಆ್ಯಕ್ಸಸ್ ಮಾಡ್ಬೋದು. ಆ್ಯಕ್ಸಸ್ ಮಾಡಿದ್ಮೇಲೆ ಇಲ್ಲಿ ಅಕ್ಸೆಪ್ಟ್ ಇನ್ವೈಟ್ ಅಂತ ಕೇಳುತ್ತೆ. ಆ ಅಕ್ಸೆಪ್ಟ್ ಇನ್ವೈಟ್ ಅಂತ ಕೊಟ್ಟರೆ ನೀವು ಡಿಸ್ಕಾರ್ಡ್ ಸರ್ವರ್ಗೆ ನೀವು ಜಾಯ್ನ್ ಆಗ್ಬೋದು. ಒನ್ಸ್ ನೀವು ಜಾಯ್ನ್ ಆದಮೇಲೆ ಏನು ಮಾಡಬೇಕು ಅಂದರೆ, ಇಲ್ಲಿ ವೈಟ್ ಲಿಸ್ಟ್ ಟಿಕೆಟ್ ಅಂತ ಕಾಣ್ತಾ ಇದೆ, ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಒಂದು ಕೋಟ್ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೈಟ್ ಲಿಸ್ಟ್ ಟಿಕೆಟ್ದು ಒಂದು ಟಿಕೆಟ್ ರೈಸ್ ಆಗುತ್ತೆ. ಆ ಟಿಕೆಟ್ ರೈಸ್ ಆಗಿರೋದು ಇಲ್ಲೇ ಬರುತ್ತೆ. ನೀವು ಆ ಟಿಕೆಟ್ ರೈಸ್ ಆದಮೇಲೆ ಆ ಪೇಜಿಗೆ ಹೋಗ್ಬಿಟ್ಟು ಇಲ್ಲಿ ವೈಟ್ ಲಿಸ್ಟ್ ಅಂತ ಟೈಪ್ ಮಾಡಿ. ವೈಟ್ ಲಿಸ್ಟ್ ಅಂತ ಟೈಪ್ ಮಾಡಿ ವೈಟ್ ಲಿಸ್ಟ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿಬಿಟ್ಟು ಹಾಕಿದ್ರೆ ಆ ಒಂದು 10 ಕ್ವಶನ್ಸ್ ಬರುತ್ತೆ. ನೀವು ಕ್ಯಾರೆಕ್ಟರ್ ನೇಮ್ ಏನಂತ ಇರ್ತೀರಾ, ಮತ್ತು ನಿಮಗೆ ಬೇಸಿಕ್ ರೂಲ್ಸ್ ಗೊತ್ತಿದೆಯಾ ಅಂತ ಕೇಳುತ್ತೆ. ನಿಮಗೆ ಬೇಸಿಕ್ ರೂಲ್ಸ್ ಬೇಕು ಅಂತಂದರೆ ಹಾಗೆ ನೀವು ಬ್ರೌಸರಲ್ಲಿ ಬಂದ್ಬಿಟ್ಟು ಕರುನಾಡು ರೋಲ್ ಪ್ಲೇ ಅಂತ ಹಾಕಿದ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಎಲ್ಲ ಥರದ ರೂಲ್ಸ್ಗಳಿದೆ. ಎಲ್ಲ ರೂಲ್ಸ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇಂಟರ್ವ್ಯೂಗೆ ಎಲ್ಲಿ ಹೋಗಬೇಕು ಅಂದರೆ, ಈ ಟಿಕೆಟೆಲ್ಲ ನೀವು ರೈಸ್ ಮಾಡಿ ಕರೆಕ್ಟಾಗಿ ಇದು ಮಾಡಿದ್ಮೇಲೆ ವೇಟಿಂಗ್ ಲಿಸ್ಟ್ಗೆ ಅಂತ ಒಂದು ಸ್ಪೇಸ್ ಬಂದಿರುತ್ತೆ. ಈ ವೇಟಿಂಗ್ ಲಿಸ್ಟಲ್ಲಿ ನೀವು ಅಲ್ಲಿ ನೋಡ್ಬೋದು ಇಂಟರ್ವ್ಯೂಗೆ ಅಂತ ಅಂದ್ಬಿಟ್ಟು ಒಂದು ಇದಿರುತ್ತೆ. ನೀವೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ಮೇಲೆ ನಿಮ್ಮದು ಇಂಟರ್ವ್ಯೂ ಟೈಮಿಂಗ್ಸ್ ಏನು ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಂಟರ್ವ್ಯೂ ಟೈಮಿಂಗ್ಸ್ನ ಅನೌನ್ಸ್ ಮಾಡಿದಾಗ ಇಂಟರ್ವ್ಯೂವರ್ಸ್ ಬಂದಿರ್ತಾರೆ. ನೀವು ಅಲ್ಲಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು. ಕ್ವಶನ್ಸ್ ಏನಿಲ್ಲ, ಸಿಂಪಲ್ ಆಗಿರುತ್ತೆ. IAS IPS ಥರ ಕ್ವಶನ್ಸ್ ಇರೋಲ್ಲ. ಸಿಂಪಲಾಗಿ ನಿಮಗೆ ಈ ರೋಲ್ ಪ್ಲೇ ಬಗ್ಗೆ ಗೊತ್ತಿದೆಯಾ, ಮತ್ತು ಈ ರೂಲ್ಸ್ ಬಗ್ಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಮತ್ತು ನಿಮ್ಗೆ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಇದೆ ಅದರ ಬಗ್ಗೆ ಕೇಳ್ತಾರೆ. ಇಷ್ಟು ಕ್ವಶನ್ಸ್ಗೆಲ್ಲ ನೀವು ಪ್ರಾಪರಾಗಿ ಆನ್ಸರ್ ಮಾಡಿದ್ರೆ
ಇಷ್ಟು ಕ್ವಶನ್ಸ್ಗೆ ನೀವು ಪ್ರಾಪರಾಗಿ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿದ್ಮೇಲೆ ನಿಮಗೆ ಇವ್ರದ್ದು ಎಂಟ್ರಿ ಫೀಸ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಾರೆ. ಇನ್ಫಾರ್ಮೇಷನ್ ಅದನ್ನು ತೊಗೊಂಡು ನೀವು ಆ ಇನ್ಫಾರ್ಮೇಷನ್ ಪ್ರಕಾರ ನೀವು ಯಾವ ಪ್ಲ್ಯಾನ್ಗೆ ಹೋಗ್ತೀರಾ ಅಂತ ನೀವು ಸೂಟಬಲ್ ಪ್ಲ್ಯಾನ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಪೇ ಮಾಡಿದ್ಮೇಲೆ ನಿಮಗೆ ಮೆಸೇಜ್ ಬರುತ್ತೆ. ನೀವು ಎಲ್ಲ ಚೂಸ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ ಬರುತ್ತೆ. ಇಲ್ಲಿ ವೇಟ್ ಲಿಸ್ಟ್ ರೆಸ್ಪಾನ್ಸಲ್ಲಿ ನಿಮಗೆ ಮೆಸೇಜ್ ಬಂದಿರುತ್ತೆ. ನಿಮ್ಮ ಕಂಗ್ರ್ಯಾಚುಲೇಷನ್ಸ್, ನೀವು ಇಂಟರ್ವ್ಯೂ ಪಾಸ್ ಆಗಿದೆ ಅಂತ ಅಂದ್ಬಿಟ್ಟು ಮೆಸೇಜ್ ಬರುತ್ತೆ. ಇಂಟರ್ವ್ಯೂ ಪಾಸ್ ಆದಮೇಲೆ ಈ ಮೆಸೇಜ್ ನೋಡ್ಬೋದು. ಅದಾದಮೇಲೆ ನೀವು ಇಲ್ಲಿ ಔಟ್ ಟು ಕನೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು 5Mಗೆ ಹೋಗಿ 5Mಗೆ ಹೋದ್ಮೇಲೆ ಇಲ್ಲಿ F8ನ ಪ್ರೆಸ್ ಮಾಡಿ ಇದನ್ನು ಪೇಸ್ಟ್ ಮಾಡಿ ಎಂಟರ್ ಮಾಡಿದ್ಮೇಲೆ ಇದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿ. ಫುಲ್ ಡೌನ್ಲೋಡ್ ಆದಮೇಲೆ ನೀವು ಕರುನಾಡು ರೋಲ್ ಪ್ಲೇಗೆ ಎಂಟರ್ ಆಗ್ಬೋದು. ಈ ವಿಡಿಯೋ ನಿಮಗೆ ಹೇಗೆ ಲಾಗಿನ್ ಆಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.